ಎಲ್ಲರಿಗೂ ನಮಸ್ಕಾರ. ನಿಮಗೆ ಇದು ಅನುಭವಕ್ಕೆ ಬರುತ್ತದೆಯೇ? ವಯಸ್ಸು ಜಾಸ್ತಿ ಆಗುತ್ತಾ ಹೋದಂತೆ ಮೊದಲಿನ ಶಕ್ತಿ ನಮ್ಮ ದೇಹದಲ್ಲಿ ಉಳಿಯುತ್ತಿಲ್ಲ ಎಂದು ಮೊದಲಿನಂತೆ ನಮ್ಮ ದಿನಚರಿ ಪ್ರಾರಂಭವಾಗುವುದಿಲ್ಲ. ನಿದ್ದೆಯಿಂದ ಎದ್ದಾಗ ನಮ್ಮ ದೇಹದಲ್ಲಿ ಮೊದಲಿನಂತೆ ಯಾವುದೇ ರೀತಿಯ ಉತ್ಸಾಹವಿಲ್ಲ. ಮೊಣಕಾಲುಗಳಲ್ಲಿ ನೋವು, ಮಾಂಸಖಂಡಗಳಲ್ಲಿ ಸೆಳೆತ, ಸಣ್ಣ ಪುಟ್ಟ ಕೆಲಸ ಮಾಡಿದ ತಕ್ಷಣ ಸುಸ್ತಾಗುವುದು. ಈ ಅನುಭವ ಕೇವಲ ನಿಮಗಷ್ಟೇ ಅಲ್ಲ, ಈಗಿನ ಸಾಕಷ್ಟು ಜನರಲ್ಲಿ, ಅದು ಕೂಡ 60 ವರ್ಷ ಮೇಲ್ಪಟ್ಟವರಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ನಿಮಗೆ ಗೊತ್ತಿದೆಯೇ, ವಯಸ್ಸು ಎಷ್ಟೇ ಆದರೂ ಊಟ ಮಾಡಿದ ತಕ್ಷಣ ಶರೀರ ಮತ್ತೆ ಮೊದಲಿನಂತೆ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ನಾವು ಸರಿಯಾದ ಪೋಷಕಾಂಶಗಳನ್ನು ಸೇವಿಸುವುದರಿಂದ ನಮಗೆ ಆಗಿರುವ ವಯಸ್ಸಿಗಿಂತ 10 ರಿಂದ 15 ವರ್ಷ ಚಿಕ್ಕವರ ಹಾಗೆ ನಮಗೆ ಶಕ್ತಿ ಬರುತ್ತದೆ. ಈ ವಯಸ್ಸಿನಲ್ಲಿ ಔಷಧಿಗಳಿಗಿಂತ ಪೋಷಕಾಂಶಗಳಿರುವ ಆಹಾರ ಪದಾರ್ಥಗಳೇ ನಮಗೆ ತುಂಬ ಅವಶ್ಯಕವಾಗಿರುತ್ತವೆ. ಈ ಪೋಷಕಾಂಶಗಳ ಆಗರ ಅಡುಗೆ ಮನೆಯಲ್ಲಿ ಇದೆ ಎನ್ನುವುದು ನಮಗೆಲ್ಲ ಗೊತ್ತೇ ಇರುವುದಿಲ್ಲ. ಅದರ ಬಗ್ಗೆ ನಾವು ಗಮನ ಹರಿಸುವುದೇ ಇಲ್ಲ. ಕೆಲವೊಂದಿಷ್ಟು ಪೋಷಕಾಂಶಗಳು ಹೇಗಿರುತ್ತವೆ ಎಂದರೆ, ಅವುಗಳು ವಯಸ್ಸಾದವರಿಗೆ ಸಂಜೀವಿನಿ ಇದ್ದಂತೆ. ಇವುಗಳನ್ನು ಸೇವಿಸುವುದರಿಂದ ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲದೆ ಮಾಂಸಖಂಡಗಳನ್ನು ಶಕ್ತಿಶಾಲಿ ಆಗುವಂತೆ ಮಾಡುತ್ತವೆ. ರಕ್ತನಾಳಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮೆದುಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈ ವಿಡಿಯೋದಲ್ಲಿ ಅಂತಹ 8 ಆಹಾರ ಪದಾರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಆಹಾರ ಪದಾರ್ಥಗಳು 60 ವರ್ಷಗಳ ಮೇಲ್ಪಟ್ಟ ಎಲ್ಲ ವಯಸ್ಸಾದವರ ಡಯಟ್ ಪ್ಲಾನಿಂಗ್ನಲ್ಲಿ ಇರಬೇಕು. ದ್ವಿದಳ ಧಾನ್ಯಗಳು. ಇದನ್ನು ಬಹುತೇಕ ಎಲ್ಲ ಮನೆಯಲ್ಲೂ ತಯಾರಿಸಲಾಗುತ್ತದೆ, ಆದರೆ ನಮ್ಮಲ್ಲಿ ಅನೇಕರಿಗೆ ಇದರ ಮಹತ್ವ ತಿಳಿದಿಲ್ಲ. ದ್ವಿದಳ ಧಾನ್ಯಗಳ ಬಗ್ಗೆ ತಿಳಿಯೋಣ. ವಯಸ್ಸಾಗುತ್ತಾ ಹೋದಂತೆ ನಮ್ಮ ದೇಹದಲ್ಲಿ ಶಕ್ತಿ ಕಡಿಮೆಯಾಗಲು ಕಾರಣ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಅಂಶ ಇಲ್ಲದೇ ಇರುವುದು. ಇದರಿಂದಾಗಿ ಮಾಂಸಖಂಡಗಳಲ್ಲಿ ನೋವು ಶುರುವಾಗುತ್ತದೆ, ಶರೀರಕ್ಕೆ ಬೇಕಾದಂತಹ ಶಕ್ತಿ ದೊರೆಯುವುದಿಲ್ಲ, ದೇಹದ ದುರಸ್ತಿ ಪ್ರಕ್ರಿಯೆಯು ನಿಧಾನವಾಗುತ್ತದೆ. ಈ ಸಮಯದಲ್ಲಿ ದೇಹವು ಹಗುರ ಮತ್ತು ಆದಷ್ಟು ಬೇಗ ಜೀರ್ಣವಾಗುವ ಆಹಾರ ಪದಾರ್ಥಗಳು ಬೇಳೆಕಾಳುಗಳು, ಹೆಸರುಬೇಳೆ, ಕಡಲೆಕಾಳುಗಳು ಪ್ರೋಟೀನ್ಗಳ ಉತ್ತಮ ಮೂಲಗಳಾಗಿವೆ. ಈ ಕಾಳುಗಳಲ್ಲಿ ಅಮಿನೋ ಆಸಿಡ್ನಂತಹ ಪೋಷಕಾಂಶಗಳು ಇರುತ್ತವೆ. ಇವುಗಳು ದೇಹದಲ್ಲಿ ಹೊಸ ಮಾಂಸಖಂಡಗಳನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತವೆ. ಈ ಬೇಳೆಕಾಳುಗಳು ಹೊಟ್ಟೆಗೆ ಇದು ಹೆಚ್ಚು ಹೊರೆಯನ್ನುಂಟು ಮಾಡುವುದಿಲ್ಲ, ಆದ್ದರಿಂದ ಗ್ಯಾಸ್, ಮಲಬದ್ಧತೆ ಮುಂತಾದ ಸಾಮಾನ್ಯ ಸಮಸ್ಯೆಗಳು ಉಂಟಾಗುವುದಿಲ್ಲ. ನೀವು ಸ್ವಲ್ಪ ಯೋಚಿಸಿ, ಪ್ರತಿದಿನ 1 ಬಟ್ಟಲು ಬೇಳೆಯಿಂದ ಮಾಡಿದ ಪದಾರ್ಥವನ್ನು ಸೇವಿಸುತ್ತಾ ಬಂದರೆ ನಮ್ಮ ದೇಹಕ್ಕೆ ಇಂಧನ ಸಿಕ್ಕಂತಾಗುತ್ತದೆ. ಇದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾಗಿದೆ. ನೆನೆಸಿಟ್ಟ ಬಾದಾಮಿ. ನೋಡುವುದಕ್ಕೆ ಸಾಧಾರಣವಾಗಿರಬಹುದು, ಆದರೆ ಕೆಲಸ ಮಾತ್ರ ಅದ್ಭುತವಾದದ್ದು. ಡಾಕ್ಟರ್ಗಳು ಇದನ್ನು ಸೂಪರ್ ಫುಡ್ ಲಿಸ್ಟಿಗೆ ಸೇರಿಸಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ನೆನೆಸಿಟ್ಟ 5 ರಿಂದ 6 ಬಾದಾಮಿಯನ್ನು ಸೇವಿಸುವುದರಿಂದ 60 ವರ್ಷ ಮೇಲ್ಪಟ್ಟವರಲ್ಲಿ ಯುವಕರಂತೆ ಶಕ್ತಿಯನ್ನು ಮತ್ತೆ ನೀಡುತ್ತದೆ. ಬಾದಾಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಇ ಇರುತ್ತದೆ. ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ, ಕೂದಲು ಉದುರುವುದು ಕಡಿಮೆಯಾಗುತ್ತದೆ. 60 ವರ್ಷಗಳ ನಂತರ ಮೆದುಳು ತನ್ನ ನೆನಪಿನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಆಗ ಬಾದಾಮಿಯನ್ನು ನೀವು ಸೇವಿಸುವುದರಿಂದ ಅದರ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಕೆಲವೊಂದು ಸಾರಿ 60 ವರ್ಷ ಮೇಲ್ಪಟ್ಟ ವಯಸ್ಸಾದವರಲ್ಲಿ ಬೇರೆಯವರ ಹೆಸರುಗಳನ್ನು ಮರೆತು ಬಿಡುತ್ತಾರೆ. ಈ ರೀತಿ ಆಗುವುದರಿಂದ ನಿಮಗೆ ಮತ್ತೊಬ್ಬರ ಮುಂದೆ ಕಸಿವಿಸಿಯಾಗುತ್ತದೆ. ಆದರೆ ನೀವು ಪ್ರತಿದಿನ ಬಾದಾಮಿಯನ್ನು ಸೇವಿಸುವುದರಿಂದ ಮೆದುಳಿಗೆ ರಕ್ತ ಸಂಚಾರ ಸರಾಗವಾಗಿ ಸಾಗುತ್ತದೆ.
ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಏಕಾಗ್ರತೆ ಕೂಡ ಸುಧಾರಿಸುತ್ತದೆ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ರಾತ್ರಿ ಬಾದಾಮಿಯನ್ನು ನೆನೆಸಿಟ್ಟು ಬೆಳಿಗ್ಗೆ ಅದರ ಸಿಪ್ಪೆಯನ್ನು ಸುಲಿದು ನಂತರ ಬಾದಾಮಿಯನ್ನು ಸೇವಿಸಬೇಕು. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹವು ಎಲ್ಲ ಪೋಷಕಾಂಶಗಳನ್ನು ಪಡೆಯುತ್ತದೆ. ವಯಸ್ಸಾಗುತ್ತಾ ಹೋದಂತೆ ಕೇವಲ ದೇಹ ಮಾತ್ರ ಅಲ್ಲ, ಮನಸ್ಸು ಕೂಡ ಆಯಾಸವಾದಂತೆ ಕಾಣಿಸುತ್ತದೆ. ಯಾವಾಗ ನಮಗೆ ಹಸಿವಾಗುವುದು ಕಡಿಮೆಯಾಗುತ್ತದೆ ಆಗ ನಾವು ಆಹಾರ ಪದಾರ್ಥಗಳನ್ನು ಕೂಡ ಸೇವಿಸುವುದನ್ನು ಕಡಿಮೆ ಮಾಡುತ್ತೇವೆ. ಊಟ ಮಾಡಿದ ತಕ್ಷಣ ನಮ್ಮ ಹೊಟ್ಟೆ ಭಾರ ಎನಿಸುತ್ತದೆ. ಆಗ ನಮಗೆ ಅರ್ಥವಾಗುತ್ತದೆ ದೇಹದಲ್ಲಿರುವ ಚಯಾಪಚಯ ಕ್ರಿಯೆ ಕಡಿಮೆಯಾಗಿದೆ ಎಂದು. ಇದಕ್ಕೆ ಮುಖ್ಯವಾದ ಕಾರಣವೇನೆಂದರೆ ಮೆಟಾಬಾಲಿಸಂ ಕಡಿಮೆಯಾಗಿರುವುದು. ಅಂತಹ ಪರಿಸ್ಥಿತಿಯಲ್ಲಿ ದೇಹಕ್ಕೆ ಜೀವವನ್ನು ಮರಳಿ ತರಬಹುದಾದ ವಸ್ತು ಅದು ಯಾವುದೆಂದರೆ ಮೊಸರು. ಮನೆಯಲ್ಲಿಯೇ ತಯಾರಿಸುವ ಮೊಸರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರೊಯೋಟಿಕ್ಸ್ ಇರುತ್ತದೆ ಮತ್ತು ಆರೋಗ್ಯಕರ ಬ್ಯಾಕ್ಟೀರಿಯಾಗಳಿರುತ್ತವೆ. ಇವುಗಳು ಜೀರ್ಣಕ್ರಿಯೆ ಹೆಚ್ಚಿಸಲು ತುಂಬಾ ಸಹಾಯ ಮಾಡುತ್ತವೆ. ಇದು ತೂಕ ಹೆಚ್ಚಿಸುವಲ್ಲಿ ಬಹಳಷ್ಟು ಸಹಾಯ ಮಾಡುತ್ತದೆ. 60 ವರ್ಷಗಳ ನಂತರ ಮಲಬದ್ಧತೆ, ಗ್ಯಾಸ್, ವಾಯುಭಾರವನ್ನು ಈ ರೀತಿ ಸಮಸ್ಯೆಗಳು ಈ ವಯಸ್ಸಿನಲ್ಲಿ ತುಂಬಾ ಸಾಮಾನ್ಯ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ನಾಷ್ಟ ಆದ ಮೇಲೆ 1 ಬಟ್ಟಲು ಮೊಸರನ್ನು ಸೇವಿಸಬಹುದು. ಇದರಿಂದಾಗಿ ಜೀರ್ಣಶಕ್ತಿ ಹೆಚ್ಚಿಸುತ್ತದೆ ಮತ್ತು ಆಹಾರದಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಸೇರುವಂತೆ ಮಾಡುತ್ತದೆ. ಮೊಸರಿನಲ್ಲಿ ಕ್ಯಾಲ್ಸಿಯಂ ಹಾಗೂ ವಿಟಮಿನ್ B12 ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತದೆ. ಎರಡೂ ಪೋಷಕಾಂಶಗಳು ಮೂಳೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಶಕ್ತಿಯನ್ನು ನೀಡಿ ಅವುಗಳು ಗಟ್ಟಿಮುಟ್ಟಾಗುವಂತೆ ನೋಡಿಕೊಳ್ಳುತ್ತವೆ. ಇನ್ನೊಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಮೊಸರನ್ನು ರಾತ್ರಿ ಸಮಯದಲ್ಲಿ ಸೇವಿಸಬೇಡಿ. ಏಕೆಂದರೆ ಮೊಸರು ತಂಪಾಗಿರುವುದರಿಂದ ಕೆಲವೊಂದಿಷ್ಟು ವೃದ್ಧರಿಗೆ ಇದು ಕೆಮ್ಮು, ನೆಗಡಿ, ಕಫ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ವನ ಅಂಜೂರಗಳು ನೋಡಲು ನಿಮಗೆ ಸಾಮಾನ್ಯ ಎನಿಸಬಹುದು, ಆದರೆ ನಮ್ಮ ಶರೀರಕ್ಕೆ ಇದರಿಂದ ತುಂಬಾ ಉಪಯೋಗಗಳಿವೆ. ಈ ಒಣಗಿದ ಅಂಜೂರಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಶರೀರದಲ್ಲಿ ಆಗುವ ಸುಸ್ತು, ನೋವು, ತಲೆ ಸುತ್ತುವುದು, ಕಡಿಮೆ ರಕ್ತ, ಸುಸ್ತಾಗುವುದು ಇದೆಲ್ಲವೂ ಪ್ರತಿದಿನ ಅಂಜೂರವನ್ನು ಸೇವಿಸುವುದರಿಂದ ಕಡಿಮೆಯಾಗುತ್ತದೆ. ಅಂಜೂರವನ್ನು ಬಹಳಷ್ಟು ಫೈಬರ್ ಅನ್ನು ಹೊಂದಿದ್ದು ಇದು ವಯಸ್ಸಾದವರಲ್ಲಿ ಬಹಳ ಸಾಮಾನ್ಯವಾದ ಸಮಸ್ಯೆಯಾದ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 60 ವರ್ಷಗಳ ನಂತರ ದೇಹದಲ್ಲಿ ರಕ್ತ ಕಡಿಮೆಯಾಗುವುದು ತುಂಬಾ ಸಾಮಾನ್ಯವಾದ ವಿಷಯವಾಗಿದೆ. ರಕ್ತ ಕಡಿಮೆಯಾದರೆ ಹಿಮೋಗ್ಲೋಬಿನ್ ಕೂಡ ಕಡಿಮೆಯಾಗುತ್ತದೆ. ಕೆಲವೊಂದಿಷ್ಟು ಹಿರಿಯರು ಹೇಳುತ್ತಲೇ ಇರುತ್ತಾರೆ, ಸ್ವಲ್ಪ ನಡೆದರೆ ಸಾಕು ಸುಸ್ತಾಗುತ್ತದೆ ಎಂದು. ಮೆಟ್ಟಿಲುಗಳನ್ನು ಹತ್ತುವಾಗ ಇಳಿಯುವಾಗ ಎದುರುಸಿರು ಬಂದಂತಾಗುತ್ತದೆ. ಈ ಸಮಸ್ಯೆಯಿಂದ ನಮಗೆ ಗೊತ್ತಾಗುತ್ತದೆ ಶರೀರದಲ್ಲಿ ರಕ್ತ ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಎನ್ನುವುದು. ಇಂತಹ ಸಮಯದಲ್ಲಿ ಅಂಜೂರ ನಮಗೆ ಹೋದ ಶಕ್ತಿಯನ್ನು ಪುನಃ ಮರಳಿ ಬರುವಂತೆ ಮಾಡುತ್ತದೆ. ಇದು 60 ವರ್ಷಗಳ ನಂತರ ಒಂದು ವರದಾನವಿದ್ದಂತೆ. ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂಜೂರವನ್ನು ತಿನ್ನಬೇಕು. ಒಳ್ಳೆಯದು ಎಂದು ಸಾಕಷ್ಟು ಪ್ರಮಾಣದಲ್ಲಿ ತಿನ್ನುವ ಹಾಗಿಲ್ಲ. ಅತಿಯಾದರೆ ಅಮೃತವು ವಿಷ ಇದ್ದಂತೆ. ಆದ್ದರಿಂದ ಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ಆಕ್ರೂಟ್ ಇದು ಕೂಡ ನಮ್ಮ ಮೂಳೆಗಳು ಹಾಗೂ ಮಾಂಸಖಂಡಗಳಿಗೆ ಸಾಕಷ್ಟು ಶಕ್ತಿಯನ್ನು ಕೊಡುತ್ತದೆ. ಸಾಕಷ್ಟು ಜನ ಹೇಳುತ್ತಾರೆ ಇದು ಮೆದುಳಿಗೆ ತುಂಬಾ ಒಳ್ಳೆಯದು ಎಂದು. ಆದರೆ ಮೆದುಳಿಗಿಂತ ಮನುಷ್ಯನ ಮೂಳೆಗಳು ಹಾಗೂ ಮಾಂಸಖಂಡಗಳಿಗೆ ಇದು ತುಂಬಾ ಮುಖ್ಯವಾದ ಪೋಷಕಾಂಶವಾಗಿದೆ. ವಯಸ್ಸಾಗುತ್ತಾ ಹೋದಂತೆ ನಮ್ಮ ಮೆದುಳಿನ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ. ಹೆಸರುಗಳನ್ನೇ ಮರೆತು ಬಿಡುತ್ತೇವೆ. ಇದೆಲ್ಲದಕ್ಕೂ ಕಾರಣ ಮೆದುಳಿನ ಶಕ್ತಿ ವಯಸ್ಸಾದಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಕ್ರೂಟ್ನಲ್ಲಿ ಒಮೆಗಾ 3 ಹಾಗೂ ಫ್ಯಾಟಿ ಆಸಿಡ್ ಇರುತ್ತದೆ. ಈ ಪೋಷಕಾಂಶಗಳು ಮೆದುಳಿನ ಈ ಸಮಸ್ಯೆಗಳ ವಿರುದ್ಧ ಹೋರಾಡುತ್ತವೆ. ಪ್ರತಿದಿನ ಬೆಳಿಗ್ಗೆ ನೆನೆಸಿಟ್ಟ ಅಕ್ರೂಟ್ ಅನ್ನು ತಿನ್ನುವುದರಿಂದ
ನಿಮ್ಮ ಕೈಕಾಲುಗಳಲ್ಲಿರುವ ನೋವು ಕಡಿಮೆಯಾಗುತ್ತದೆ, ಶಕ್ತಿ ಹೆಚ್ಚುತ್ತದೆ, ಮೆದುಳು ಸಕ್ರಿಯವಾಗುತ್ತದೆ ಮತ್ತು ಹೃದಯ ಬಡಿತ ಕೂಡ ನಿಯಮಿತದಲ್ಲಿರುತ್ತದೆ. ಅಕ್ರೂಟ್ ಹೃದಯದಲ್ಲಿರುವ ಕೊಲೆಸ್ಟ್ರಾಲ್ವನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಹೃದಯದ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ನಂತಹ ಸಮಸ್ಯೆಗಳು ಎದುರಾಗುವುದಿಲ್ಲ. ಇದು ವಯಸ್ಸಾದವರ ಒಂದು ಚಿಂತೆಯಾಗಿರುತ್ತದೆ. ಹೃದಯವನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದು. ಅಕ್ರೂಟ್ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿರುತ್ತವೆ. ಇದು ಶರೀರದಲ್ಲಿರುವ ಜೀವಕೋಶಗಳನ್ನು ರಕ್ಷಿಸುತ್ತದೆ. ಇದು ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ನಾಳೆಯಿಂದಲೇ ಈ ಪ್ರಕ್ರಿಯೆಯನ್ನು ಶುರು ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರು, 4 ರಿಂದ 5 ಬಾದಾಮಿ, 2 ಅಂಜೂರ ಹಾಗೂ 2 ಅಕ್ರೂಟ್ಗಳನ್ನು ತಿನ್ನುವುದರಿಂದ ದೇಹವು ಶಕ್ತಿಶಾಲಿಯಾಗುತ್ತದೆ ಮತ್ತು ಹೊಟ್ಟೆಯು ಹಗುರವಾಗಿರುತ್ತದೆ. ಇಂತಹ ಚಿಕ್ಕ ಚಿಕ್ಕ ಬದಲಾವಣೆಗಳ ನಿಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭಿಸುವಂತೆ ಮಾಡುತ್ತವೆ. ನಮ್ಮ ಹಿರಿಯರು ಒಂದು ಮಾತನ್ನು ಹೇಳುತ್ತಿದ್ದರು, ಯಾವ ರೀತಿ ಒಳ್ಳೆಯ ಊಟವನ್ನು ಮಾಡುತ್ತೇವೆ ಅದೇ ರೀತಿ ನಮ್ಮ ಮನಸ್ಸು ಕೂಡ ಒಳ್ಳೆಯದಾಗಿರುತ್ತದೆ. ಅರಿಶಿನ ಮಿಶ್ರಿತ ಹಾಲು. ಇದನ್ನು ಕೆಲವು ಜನ ಬಂಗಾರದ ಹಾಲು ಎಂದು ಕರೆಯುತ್ತಾರೆ. ಕೆಲವೊಂದಿಷ್ಟು ಹಿರಿಯರು ಹೇಳುತ್ತಿರುತ್ತಾರೆ, ಸಾಯಂಕಾಲವಾಗುತ್ತಿದ್ದಂತೆ ಕೈಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ, ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ಬಿಸಿಯಾದ ಹಳದಿ ಮಿಶ್ರಿತ ಹಾಲನ್ನು ಕುಡಿಯುವುದರಿಂದ ನಿದ್ದೆ ಚೆನ್ನಾಗಿ ಬರುತ್ತದೆ. ಅರಿಶಿನದಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿದ್ದು, ಹಾಲಿನಲ್ಲಿ ಕ್ಯಾಲ್ಸಿಯಂ ಇದ್ದು, ದೇಹದಲ್ಲಿರುವ ಮೂಳೆಗಳು ಹಾಗೂ ಮಾಂಸಖಂಡಗಳಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತವೆ ಹಾಗೂ ನಿದ್ದೆ ಚೆನ್ನಾಗಿ ಬರುವಂತೆ ಮಾಡುತ್ತದೆ. ಇದರಿಂದಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಪ್ರತಿದಿನ 1 ಗ್ಲಾಸ್ ಹಾಲಿಗೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿಕೊಂಡು ಸೇವಿಸಬಹುದು. ವಯಸ್ಸು ಕೇವಲ ನಂಬರ್ ಅಷ್ಟೇ. ನಮ್ಮ ಶರೀರಕ್ಕೆ ಆ ವಯಸ್ಸಿಗೆ ತಕ್ಕಂತೆ ಪೋಷಕಾಂಶಗಳನ್ನು ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಮನಸ್ಸು ನೆಮ್ಮದಿಯಾಗಿದ್ದರೆ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ. ಒಳ್ಳೆಯ ಆಹಾರವನ್ನು ನಿಮ್ಮ ಊಟದಲ್ಲಿ ಸೇರಿಸಿಕೊಳ್ಳಿ. ಆಗ ನಿಮ್ಮ ಶರೀರವು ಕೂಡ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳುತ್ತದೆ. ನಮ್ಮ ಪ್ರತಿದಿನದ ಊಟದಲ್ಲಿ ಬೇಳೆಕಾಳುಗಳನ್ನು ಸೇರಿಸಿಕೊಳ್ಳಬೇಕು. ಇದರಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹವನ್ನು ಸೇರಿದರೆ ನಮ್ಮ ದೇಹಕ್ಕೆ ಹೊಸ ರೀತಿಯ ಶಕ್ತಿ ಬಂದಂತಾಗುತ್ತದೆ. ಕಾಳುಗಳಲ್ಲಿರುವ ಪೋಷಕಾಂಶಗಳು ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೊಲೆಸ್ಟ್ರಾಲ್ ಕಡಿಮೆಯಾದರೆ ಹೃದಯ ಆರೋಗ್ಯವಾಗಿರುತ್ತದೆ. ಆಗ ನಮಗೆ ಸುಸ್ತಾಗುವುದು, ಆಯಾಸವಾಗುವುದು ಆಗುವುದಿಲ್ಲ. ರಾಜ್ಮಾ ಕಾಳುಗಳನ್ನು ಸ್ವಲ್ಪ ಬೇಯಿಸಿ ಅದಕ್ಕೆ ಸ್ವಲ್ಪ ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೂಪ್ನ ರೀತಿ ಸೇವಿಸಬಹುದು. ಇದರಿಂದಾಗಿ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊರೆಯುತ್ತವೆ. ನಂತರ ಸೂರ್ಯಕಾಂತಿ ಬೀಜಗಳು. ಇದರ ಬೀಜಗಳಲ್ಲಿ ವಿಟಮಿನ್ ಬಿ ಹಾಗೂ ಮೆಗ್ನೀಸಿಯಂ ಹಾಗೂ ಸೆಲೆನಿಯಂ ಇರುತ್ತದೆ. ಈ ಪೋಷಕಾಂಶಗಳು ಕೇವಲ ತ್ವಚೆಗಾಗಿ ಮಾತ್ರ ಅಲ್ಲ, ವಯಸ್ಸಾಗುವ ಪ್ರಕ್ರಿಯೆಯನ್ನು ಕೂಡ ನಿಧಾನಗೊಳಿಸುತ್ತದೆ. ಮಾಂಸಖಂಡಗಳು, ಕೈಕಾಲುಗಳಲ್ಲಿ ಆಗುವ ಊತ ಹಾಗೂ ನಾಡಿ ಮಿಡಿತದಲ್ಲಿ ಬರುವ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ವಯಸ್ಸಾದ ಹಿರಿಯರು ಹೇಳುತ್ತಿರುತ್ತಾರೆ, ಕೈಗಳು ನಡುಗುತ್ತವೆ, ಯಾವುದಾದರೂ ವಸ್ತುಗಳನ್ನು ಹಿಡಿದುಕೊಳ್ಳಲು ಭಯವಾಗುತ್ತದೆ ಎಂದು. ಇದಕ್ಕೆ ಮುಖ್ಯವಾದ ಕಾರಣವೇನೆಂದರೆ ಶರೀರದ ನರವ್ಯೂಹದಲ್ಲಿ ಸಮಸ್ಯೆ ಆಗಿರುತ್ತದೆ. ಆಗ ನಾವು ಪ್ರತಿನಿತ್ಯ 1 ಮುಷ್ಟಿಯಷ್ಟು ಸೂರ್ಯಕಾಂತಿ ಬೀಜಗಳನ್ನು ಸೇವಿಸಿದರೆ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ಈ ಬೀಜಗಳನ್ನು ನೀವು ಮೊಸರು, ಸಲಾಡ್ ಹಾಗೂ ಓಟ್ಸ್ನಲ್ಲಿ ಸೇರಿಸಿ ಸೇವಿಸಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.